ಶಿವರಾಜ್, ಕೇಳಿಸ್ಕೊಂಡ್ಯಲ್ಲ? ನನ್ ಮಗಳು ಹೇಳಿದ್ದನ್ನ ಕೇಳಿಸ್ಕೊಂಡ್ಯಲ್ಲ? ನಿನ್ನ ಮದ್ವೆ ಆಗ್ತಾಳಂತೆ. ನನ್ ಮಗನ್ನ ಬಿಟ್ಬಿಡಿ ಅಂತ ಹೇಳು. ಹೇಳ್ತೀನಿ. ಥ್ಯಾಂಕ್ ಯು ಬಂಗಾರ. ನನಗೆ ಗೊತ್ತಿತ್ತು ನೀನು ನಿನ್ ತಮ್ಮನಿಗೋಸ್ಕರ ಒಪ್ಕೋತೀಯ ಅಂತ. ಎಸ್ಐ ಅವರೇ, ಒಂದು 10 ನಿಮಿಷ FIR ಮಾಡಬೇಡಿ. ಅವರಿಬ್ಬರ ಹತ್ರ ಡೀಲ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಓಕೆ, 5 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ಮುಗಿಸಿ. ಬ್ರದರ್, ನಿನ್ ಫೋನ್ ಬೆಲೆ ಎಷ್ಟು? 1 ಲಕ್ಷ ರೂಪಾಯಿ ಸರ್. ₹1,00,000. ಅಬ್ಬೋ, ನಿನಗೆ 2 ಲಕ್ಷ ಕೊಡ್ತೀನಿ. ಕೇಸ್ನ ವಿತ್ಡ್ರಾ ಮಾಡ್ಕೋತೀಯಾ? 2 ಲಕ್ಷನಾ? ಮಾಡ್ತೀನಿ ಸರ್, ಕೇಸ್ ವಿಡ್ರಾ ಮಾಡ್ಕೋತೀನಿ. ತಗೋ 2 ಲಕ್ಷ ತಗೋ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ಐ ಸರ್, ನಾನು ಈ ಕೇಸ್ ವಿಡ್ರಾ ಮಾಡ್ತಾ ಇದ್ದೀನಿ. ಓಕೆ ಸರ್. ಏನಪ್ಪ, ನಿನ್ ಗಾಡಿ ಎಷ್ಟಕ್ಕೆ ತಗೊಂಡೆ? 2 ಲಕ್ಷ ಕೊಟ್ಟು ತಗೊಂಡಿದ್ದೀನಿ ಸರ್. ಅಬ್ಬೋ, 2 ಲಕ್ಷ ಕೊಟ್ಟಿದ್ದ? ನಿನಗೆ 3 ಲಕ್ಷ ಕೊಡ್ತೀನಿ. ಕೇಸ್ನ ವಾಪಸ್ ತಗೋತೀಯಾ? 3 ಲಕ್ಷ ಕೊಟ್ರೆ ಕೇಸ್ ಯಾಕೆ ಸರ್ ವಾಪಸ್ ತಗೊಳೋದಿಲ್ಲ? ವೆರಿ ಗುಡ್. ಇದು 3 ಲಕ್ಷ ಇದೆ, ತಗೋ. ಥ್ಯಾಂಕ್ ಯು ಸರ್. ಸರ್, ಕೇಸ್ ವಿಡ್ರಾ ಮಾಡ್ಕೊತಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಎಸ್ಐ ಅವರೇ, ನೋಡಿದ್ರಲ್ಲ, ಅವರಿಬ್ರಿಗೂ ಸೆಟ್ಲ್ ಮಾಡಿದ್ದೀನಿ. ಅರೆ, ನಮ್ ಬಾಮ ಇದನ್ನ ಬಿಟ್ಬಿಡಿ. ಕಾನ್ಸ್ಟೇಬಲ್ಸ್, ಬಿಟ್ ಕಳಿಸಿ. ಬಂಟಿ, ಬಂಟಿ, ನಿನ್ಗೇನು ಆಗಿಲ್ವಲ್ಲಪ್ಪ? ನನ್ ಬಂಗಾರ ನೀನು. ಬಂಗಾರ, ನಿನಗ್ ಕೊಟ್ಟಿರೋ ಮಾತಿನ ಪ್ರಕಾರ ನಿನ್ ತಮ್ಮನ್ನ ರಿಲೀಸ್ ಮಾಡಿಸಿದ್ದೀನಿ. ಎಲ್ರ ಲೆಕ್ಕ ಸೆಟ್ಲ್ ಮಾಡ್ರೋನು ನಿಮ್ ಲೆಕ್ಕ ಸೆಟ್ಲ್ ಮಾಡಲ್ವಾ? ಒಟ್ನಲ್ಲಿ ಅವ್ರ ತಮ್ಮನ ಅಡ್ಡ ಇಟ್ಕೊಂಡು ಆ ಹುಡುಗಿನ ಮದುವೆಗೆ ಒಪ್ಪಿಸ್ಬಿಟ್ರೆ ರಾಜಾ, ನೀನ್ ಮಾಮೂಲಿ ಅಲ್ಲ. ಹೌದೌದು, ಮಾಮೂಲಿ ರಾಜ ಅಲ್ಲ, ಶಿವರಾಜ. ಬರ್ತೀನಿ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಶೂಟ್ ಮಾಡೋ, ಶೂಟ್ ಮಾಡೋ. ಏನ್ ಹೇಳ್ತಾ ಇದ್ಯಮ್ಮ? ನಾನು ಯಾಕೆ ನಿಂಗೆ ಶೂಟ್ ಮಾಡ್ಲಿ? ಅಕ್ಕ, ಏನ್ ಮಾಡ್ತಿದ್ಯಾ ಅಕ್ಕ? ನಿಂತ್ಕೊಳ್ಳಿ. ಹೆಜ್ಜೆ ಮುಂದಕ್ಕಿಟ್ರೆ ನಿಮ್ಮಿಬ್ರಿಗೂ ನನ್ ಮೇಲೆ ಆಣೆ. ಏನು ನೋಡ್ತಾ ಇದ್ಯಾ? ಸಾಯ್ಸೋ, ಸಾಯ್ಸೋ ನನ್ನ. ಏನ್ ಮಾತಾಡ್ತಾ ಇದ್ಯಮ್ಮ? ನಾನು ಯಾಕೆ ನಿನ್ ಸಾಯಿಸ್ಲಿ? ಯಾಕೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಇನ್ನು ನಿಮ್ಮಮ್ಮ ಬದುಕಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾವಾಗ ನೀನು ಮೈಥಿಲಿಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋದ್ಯೋ ಅವಾಗ್ಲೇ ನಿಮ್ಮಮ್ಮ ಸತ್ ಹೋದ್ಲು ಕಣೋ. ಅಮ್ಮ, ಹೌದು, ಸತ್ಯವತಿ ದೊಡ್ಡ ಕಳ್ಳಿ ಅಂತ ಗೊತ್ತು. ಈ ಸೊಸೈಟಿನಲ್ಲಿ ಅವರಿಬ್ರಿಗೂ ಎಷ್ಟು ಕೆಟ್ಟ ಹೆಸರಿದೆ ಅಂತಾನೂ ಗೊತ್ತು. ಅವ್ರ ಜೊತೆ ಸೇರಿ ಮಾತಾಡಿದ್ರು
ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ನೋವಾಗತ್ತೆ ಅಂತಾನೂ ಗೊತ್ತು. ಆದ್ರೂ ಇನ್ನು ಅವರೇ ಬೇಕು ಅಂತ ಅವ್ರ ಸುತ್ತಮುತ್ತ ಸುತ್ತಾಡ್ತಾನೆ ಇದೆಯಾ ಅಂದ್ರೆ ಏನು ಅರ್ಥ? ನಿನಗೆ ನಿಮ್ ಮನೆಯವ್ರಕ್ಕಿಂತ ಅವರೇ ಹೆಚ್ಚಾಗೋದ್ರು ಅಂತ ಅರ್ಥ ಅಲ್ವಾ? ಹಾಗೆಲ್ಲ ಏನಿಲ್ಲಮ್ಮ. ಪಾಪ ಓದ್ತಾ ಇರೋ ಹುಡುಗ ಅಲ್ವಾ, ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಭವಿಷ್ಯ ಹಾಳಾಗುತ್ತೆ ಅಂತ ನಾನು. ಏಯ್, ನಿನ್ ಭವಿಷ್ಯ ಎಲ್ ಹಾಳಾಗತ್ತೋ ಅಂತ ನಾವೆಲ್ಲ ಭಯ ಪಡ್ತಾ ಇದ್ರೆ ಅವ್ರು ಯಾರೋ ಸಂಬಂಧ ಇಲ್ಲರೋರ್ ಭವಿಷ್ಯ ಹಾಳಾಗತ್ತೆ ಅಂತ ನೀನ್ ಯೋಚಿಸ್ತಿದ್ಯಾ? ಇದನ್ ನೋಡಿದ್ರೇನೆ ಅರ್ಥ ಆಗತ್ತೆ ಕಣೋ, ನಿನ್ಗೆ ನಮ್ಗಿಂತ ಅವರು ಅಂದ್ರೆ ಎಷ್ಟು ಇಷ್ಟ ಅಂತ. ಅಮ್ಮ ಆ ಥರದ್ದೇನು ಇಲ್ಲಮ್ಮ. ನಿಜನಾ? ನಿನ್ಗ ಆ ಮೈಥಿಲಿ ಅಂದ್ರೆ ಒಂಚೂರು ಇಷ್ಟ ಇಲ್ವಾ? ಹ? ಇಲ್ಲಮ್ಮ, ಜಸ್ಟ್ ಅವಳ ತಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಹೋದೆ ಅಷ್ಟೇ. ಸರಿ, ನೀನ್ ನಿಜಾನೇ ಹೇಳ್ತಾ ಇದ್ಯೋ ಅಥವಾ ನನ್ನ ನಂಬ್ಸೋದಕ್ಕೆ ಹೇಳ್ತಾ ಇದ್ಯಾ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ನಿನ್ ಮಾತನ್ನ ನಂಬ್ತೀನಿ. ಅಪ್ಪಿ ತಪ್ಪಿ ಆ ಮೈಥಿಲಿನ ಪ್ರೀತಿಸ್ತಾ ಇದ್ದೀನಿ ಅಂತ ನೀನ್ ಹೇಳಿದ್ರು ಕೂಡ ಅವಳನ್ನ ಮದ್ವೆ ಮಾಡ್ಕೊಳ್ಬೇಕು ಅಂತ ಒಂದ್ ಸ್ವಲ್ಪ ನೀನ್ ಆಸೆ ಪಟ್ರು ಅದಾದ್ಮೇಲೆ ನೀನ್ ಇಡುವಂತ ಹೆಜ್ಜೆ ನನ್ ಶವದ ಮೇಲೆ ಆಗಿರತ್ತೆ. ಅಮ್ಮ, ಹೌದು, ನಿಮ್ಮಮ್ಮ ಜೀವಂತವಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ಆ ಮೈಥಿಲಿ ಫ್ರೆಂಡ್ಶಿಪ್ನ ಬಿಟ್ಬಿಡು. ಇನ್ಮುಂದೆ ನೀನು ಆ ಕುಟುಂಬದ ಬಗ್ಗೆ ಮರ್ತ್ಬಿಡು. ಇಲ್ಲ ಅಂದ್ರೆ ಈ ಅಮ್ಮನ ಬಗ್ಗೆ ಮರ್ತ್ಬಿಡು. ಅಮ್ಮ, ಅಮ್ಮ. ಸುಹಾಸಿನಿ ಅತ್ತಿಗೆ ಬಗ್ಗೆ ನಿನಗೆ ಗೊತ್ತಲ್ವಾ ಉತ್ತಮ್? ಸ್ವಲ್ಪ ಹುಷಾರು. ಇನ್ಮೇಲೆ ಆ ಮೈಥಿಲಿ ಕಡೆ ಕಣ್ಣೆತ್ತಿ ಕೂಡ ನೋಡ್ಬೇಡ. ಅಪ್ಪಿ ತಪ್ಪಿ ನಿಮ್ ತಾಯಿ ಅನುಮಾನ ನಿಜ ಮಾಡಿದ್ರೆ ನಮ್ಮ ಅತ್ತಿಗೆ ನಮ್ಮ ಪಾಲಿಗೆ ಇರೋದಿಲ್ಲ. ಏನು ಅಮ್ಮಂಗ್ ಮಾತು ಕೊಟ್ಟಿದ್ದೀನಿ ಅಂತ ಯೋಚಿಸ್ತಾ ಇದೀಯಾ? ನಿನ್ ಮನ್ಸಲ್ಲಿರೋ ಪ್ರೀತಿನ ಮನ್ಸಲ್ಲೇ ಸಮಾಧಿ ಮಾಡ್ಬೇಕು ಅನ್ಕೋತಾ ಇದ್ಯಾ? ಹಾಗಲ್ಲಮ್ಮ. ನೋಡು, ನಿನ್ನ ಅಮ್ಮ ಆಗಿರೋದ್ರಿಂದ, ಇಷ್ಟ ಇಲ್ದೇ ಇರೋರ್ನ ಭೇಟಿ ಮಾಡ್ತಿರೋದ್ರಿಂದ ನಿನ್ನ ಹೆದರ್ಸೋದಕ್ಕೋ ಭಯ ಪಡ್ಸೋದಕ್ಕೋ ಆತರ ಮಾತಾಡಿರ್ತಾರೆ. ಆ ಮಾತನ್ನ ನಂಬಿ ನಿನ್ ಪ್ರೀತಿನ ಸಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಾಗ್ಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಈಗ್ಲಾದ್ರೂ ಸ್ವಲ್ಪ ಯೋಚನೆ ಮಾಡು. ಬೇಗ ಮೈಥಿಲಿನ ಭೇಟಿ ಮಾಡು. ನಿನ್ ಮನ್ಸಲ್ಲಿರೋ ಮಾತನ್ನ ಹೇಳು. ಅವಳ ನಿರ್ಧಾರ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು ಯೋಚಿಸೋಣ. ಅರ್ಥ ಆಯ್ತಾ? ಆಗ್ಲಿ ಅಮ್ಮ, ಈಗಲೇ ಅವಳಿಗೆ ಫೋನ್ ಮಾಡ್ತೀನಿ. ಹ್ಮ್. ಪೊಲೀಸ್ ಸ್ಟೇಷನ್ಗೆ ಹೋಗಿ 2 ಗಂಟೆ ಮೇಲಾಗ್ತಾ ಬಂತು. ಇನ್ನೂವರೆಗೂ ಯಾರೂ ವಾಪಸ್ ಬರಲಿಲ್ಲ. ಏನಾಗ್ತಿದೆಯೋ ಏನೋ ಅಲ್ಲಿ. ಭಗವಂತ, ನನ್ನ ಮಗ ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡಪ್ಪ ಸ್ವಾಮಿ. ಏನೋ ಪಟ್ಟಿ, ಬಂದ್ಬಿಟ್ಟೇನಾ? ನಿನ್ನ ಪೊಲೀಸ್ನವ್ರು ಬಿಡ್ತಾರೋ ಇಲ್ವೋ ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಆ ಭಗವಂತನ ದಯೆಯಿಂದ ಬಿಟ್ಟು ಕಳಿಸಿದ್ದಾರೆ, ಅಷ್ಟೇ ಸಾಕು. ಭಗವಂತನ ದಯೆಯಿಂದ ಅಲ್ಲಪ್ಪ, ಅಕ್ಕನ ದಯೆಯಿಂದ ಬಿಟ್ಟು ಕಳಿಸಿದ್ರು. ಏನು ಮಾತಾಡ್ತಾ ಇದೆಯೋ? ಹೌದಪ್ಪ,
ಇವತ್ತು ನನ್ನ ಶಿಕ್ಷೆ ಆಗದೆ ನನ್ನ ಮನೆ ವಾಪಸ್ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅಕ್ಕನೇ ಅಪ್ಪ. ನಿಜನಾ? ಅಮ್ಮ ಮೈಥಿಲಿ, ನಿನ್ನಿಂದ ಬಂಟಿ ಹೊರಗಡೆ ಬಂದ. ಪೊಲೀಸ್ನವ್ರಿಗೆ ನೀನೇನ್ ಹೇಳಿದೆ ಅಂತ ಬಿಟ್ರಮ್ಮ? ನಾನು ಹೇಳ್ತೀನಿ ಮಾವ. ಮಾವ ಅವ್ರೆ, ಮೈಥಿಲಿ ಹೇಳಿದ್ಲು ಅಂತ ಪೊಲೀಸ್ನವರು ಬಂಟಿನ ಬಿಡ್ಲಿಲ್ಲ. ನಾನು ಹೇಳು ಅಂತ ಹೇಳಿದ ಮಾತನ್ನ ಮೈಥಿಲಿ ಹೇಳಿದಕ್ಕೆ ಅದನ್ನ ಕೇಳಿ ರಿಕ್ವೆಸ್ಟ್ ಮಾಡಿ ನಾನ್ ನಿಮ್ ಮಗನ ಬಿಡಿಸಿದ್ದು. ನೀನ್ ಹೇಳಿದ ಮಾತು ಕೇಳಿದ. ಏನದು? ಗುಣಶೇಖರ್ ಸತ್ಯವತಿಯವರ ಏಕೈಕ ಪುತ್ರಿ ಕುಮಾರಿ ಮೈಥಿಲಿ ನಿಮ್ಮ ಮನೆ ಓನರ್ರು ಮತ್ತೆ ಈ ಕಾಲೋನಿಯಲ್ಲಿ ವಾಸವಾಗಿರೋ ಚಿರಂಜೀವಿ ಈ ಶಿವರಾಜನ್ನ ಮದ್ವೆ ಮಾಡ್ಕೊಳ್ತೀನಿ ಇಂದ್ಲು. ಹೇಯ್, ತಲೆ ಕೆಟ್ಟವನಂಗ್ ಮಾತಾಡಿದ್ರೆ ನನ್ ಮಗಳು ನಿನ್ನ ಯಾಕೋ ಮದುವೆ ಮಾಡ್ಕೋತಾಳೆ? ಪ್ರಾಣ ಹೋದ್ರು ಅವಳು ಯಾವತ್ತೂ ಆ ಕೆಲಸ ಮಾಡಲ್ಲ. ಅವ್ರು ಹೇಳಿದ್ದು ನಿಜ ಅಪ್ಪ. ನಾನಿಷ್ಟ್ರಲ್ಲೇ ಈ ರಾಜನ್ನ ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಮೈಥಿಲಿ, ಏನ್ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಿದೀಯ ನಿಂಗೆ? ನೀನು ಜೀವನ ಪೂರ್ತಿ ಮದ್ವೆ ಇಲ್ದೆ ಮನೇಲೇ ಇದ್ರೂ ಪರವಾಗಿಲ್ಲಮ್ಮ. ಇವನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂದ್ರೆ ನನಗ್ ತಡ್ಕೊಳಕ್ಕಾಗಲ್ಲ. ಅಂತ ತಪ್ಪು ನಾನೇನ್ ಮಾಡಿದೀನಿ ಮಾವ? ಸ್ವತಃ ನಿಮ್ ಮಗಳೇ ನನ್ನನ್ನ ಮದ್ವೆ ಮಾಡ್ಕೊಳಪ್ಪ ಅಂತ ಕೇಳಿದ್ರೆ ಮಧ್ಯದಲ್ಲಿ ನಿಮ್ದೇನು? ಛೀ, ಬಾಯ್ ಮುಚ್ಚ. ನೀಚ, ನೀ ನನ್ ಮಗಳಿಗೆ ಹೇಗ್ ಗಂಡ ಆಗ್ತೀಯೋ? ಪ್ರಾಣ ಹೋದ್ರುನು ಈ ಮದುವೆಗೆ ನಾನು ಒಪ್ಪಿಗೆ ಕೊಡಲ್ಲ. ಒಪ್ಪುದೇ ವಿಧಿ ಇಲ್ಲ ಅಪ್ಪ. ಈ ರಾಜನ ಮದ್ವೆ ಮಾಡ್ಕೊಳ್ತೀನಿ ಅಂತ ಆಲ್ರೆಡಿ ನಾನು ಮಾತು ಕೊಟ್ಟಿದ್ದೀನಿ. ಈ ಮದುವೆ ನಡೀದೇ ಇರಲ್ಲ. ಅಕ್ಕ ಪ್ಲೀಸ್ ಅಕ್ಕ, ನಿನ್ ಕೈ ಮುಗಿತೀನಕ್ಕ, ನೀನ್ ಹತ್ರ ಮಾತಾಡ್ಬೇಡಕ್ಕ. ನೀನ್ ಈ ಶಿವರಾಜನ್ ಮದ್ವೆ ಆಗೋದನ್ನ ನಾನ್ ಒಪ್ಪಲ್ಲ. ಯಾಕೆ ಒಪ್ಕೊಳಲ್ವೋ? ಯಾಕೆ ಒಪ್ಕೊಳಲ್ಲ? ನಿನ್ನಿಂದಾನೆ ತಾನೆ, ನೀನ್ ಮಾಡಿದ ಕಳ್ತನದಿಂದಾನೆ ತಾನೆ ನಾನು ಈ ರಾಜನ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದು. ನೀನೇನಾದ್ರೂ ಆ ಕಳ್ತನ ಮಾಡದೇ ಇದ್ದಿದ್ರೆ ನನಗೆ ಈ ಕರ್ಮ ಬರ್ತಾನೆ ಇರ್ಲಿಲ್ಲ ಕಣೋ. ಇವಾಗ ಅವನ್ ಯಾಕೆ ಬೈತಿದ್ಯಾ? ಆಗ್ಬೇಕಿರೋದು ಆಗೋಯ್ತಲ್ವಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅಮ್ಮ, ಅಷ್ಟಕ್ಕೂ ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ನಾನು ಇವಾಗ ಜೈಲ್ಗೆ ಹೋಗಿದ್ರೆ ಏನಾಗ್ತಿತ್ತು? ಮಹಾ ಅಂದ್ರೆ 3 ತಿಂಗಳು 6 ತಿಂಗಳು, ಅದಾದ್ಮೇಲೆ ಬಂದ್ಬಿಡ್ತಿದ್ದೆ ಅಲ್ವಾ? ಆದ್ರೆ ಈಗ ನೋಡು, ಅಕ್ಕನ ಜೀವನ ನಾಶ ಆಗ್ತಿದೆ. ಅಕ್ಕ, ನೀನ್ ಮಾತ್ರ ಈ ಶಿವರಾಜನ್ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮಾಡ್ಕೊಂಡೇ ತೀರ್ಬೇಕು ಕಣೋ. ನಾನ್ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದಕ್ಕೆ ಅಲ್ವಾ ಕೋರ್ಟಿಗೆ ಹೋಗ್ಬೇಕಾಗಿದ್ ನೀನು ಕ್ಷೇಮವಾಗಿ ಮನೆಗೆ ಬಂದಿದ್ದು. ಅಯ್ಯೋ ಅಕ್ಕ, ನಿನ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಅಕ್ಕ. ಇಲ್ಲಿ ನೋಡು ಬಾಮೈದ, ನೀನು ಮನೆಗೆ ವಾಪಸ್ ಬಂದೆ ತಾನೆ, ಇನ್ನು ಈ ವಿಷಯ ಬಿಡು. ಬಾಯ್ ಮುಚ್ಚು. ಕೆಲ್ಸಕ್ಕೆ ಬರ್ದವನೆ, ಅಷ್ಟಕ್ಕೂ ನಾನು ಅರೆಸ್ಟ್ ಆಗಿದ್ ನಿನ್ನಿಂದಾನೆ ಅಲ್ವೇನೋ? ಏನೋ ಹೇಳ್ತಾ ಇದ್ಯಾ? ಅವನಿಂದ ಅರೆಸ್ಟ್ ಆಗೋದು ಅಂದ್ರೆ ಏನು? ಹೌದಮ್ಮ, ನನ್ನ ಹತ್ರ ಇರೋ ಫೋನು ಬೈಕು ಅವೆರಡು ನನ್ನ ಫ್ರೆಂಡ್ ಅಲ್ಲಮ್ಮ. ಮತ್ತೆ ಯಾರದ್ದು? ಆ ಎರಡು ಈ ಶಿವರಾಜನೇ ಕೊಟ್ಟಿದ್ದಕ್ಕ. ನೀನ್ ಹೇಳಿದ್ ನಿಜನಾ? ಗಾಡಿ, ಫೋನು ಈ ರಾಜ್ ಕೊಟ್ಟಿದ್ದ? ಹೌದಕ್ಕ, ಅವತ್ತೇನಾಯ್ತು ಅಂದ್ರೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಲ್ಲ, ಯಾಕೆ ಸರ್?
ನಿನ್ಗೆ ಒಂದು ಹೊಸ ಗಾಡಿ ಗಿಫ್ಟ್ ಕೊಡೋಣ ಅಂತ. ನನಗೆ ಗಾಡಿ ಗಿಫ್ಟ್ ಕೊಡ್ತೀರಾ? ನಿನ್ಗಲ್ದೆ ಬೇರೆ ಯಾರಿಗೆ ಕೊಡ್ಲಿ ಬಾ ಮೈದ. ಈ ಕೀ ತಗೋ, ಆ ಗಾಡಿ ಹತ್ತಿ ಊರ್ ತುಂಬಾ 10 ರೌಂಡ್ ಹಾಕಿ ಹಬ್ಬ ಮಾಡು. ಎದುರು ಮನೇಲಿ CC ಕ್ಯಾಮ್ರಾ ಇದೆ ತಾನೆ? ಇದೇ ಅಣ್ಣ, ಅದಕ್ಕೆ ಅಲ್ವಾ ಗಾಡಿ ಅಲ್ಲಿ ನಿಲ್ಸಿರೋದು. ಅದು ಅಲ್ಲದೆ ನೀನೇನು ಸಣ್ಣ ಪ್ಲಾನ್ ಮಾಡಿದ್ಯಾ? ಅವನ್ ಕಳ್ಳ ಅಂತ ಪ್ರೂವ್ ಮಾಡೋದಕ್ಕೆ 4 ಕೀ ಕೊಟ್ಟಿದ್ಯಾ? ಮತ್ತೆ ಸೆಲ್ ಫೋನ್ ಕಳ್ತನದ ಕೇಸಲ್ಲೋ ಬುಲೆಟ್ ಕಳ್ತನದ ಕೇಸಲ್ಲೋ ಅವನನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ಬೇಕಲ್ಲ. ಹಾಗೆ ನನ್ನ ನಂಬಿಸಿ ನನಗೆ ಗೊತ್ತಿಲ್ಲ ಹಾಗೆ ವಿಡಿಯೋ ಶೂಟ್ ಮಾಡಿದಾನಕ್ಕ. ಎಲ್ರೂ ಮುಂದೆ ನನಗೆ ಕಳ್ಳ ಅಂತ ಪ್ರೂವ್ ಮಾಡೋದಿಕ್ಕೆ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಸಿದಾನಕ್ಕ. ಬೇಕು ಅಂತಾನೆ ನನ್ನ ಅರೆಸ್ಟ್ ಮಾಡಿಸ್ತಾ ಅಕ್ಕ. ಅರ್ಥ ಆಯ್ತು ಕಣೋ, ಮ್ಯಾಟರ್ ಪೂರ್ತಿ ಕ್ಲಿಯರ್ ಆಗಿ ಅರ್ಥ ಆಯ್ತು. ಏ ರಾಜ, ಏನಿದು ಮಾನ ಮರ್ಯಾದೆ ಇಲ್ದಂಗೆ ಏಕವಚನದಲ್ಲಿ ಮಾತಾಡ್ತಿದ್ಯಾ? ನನ್ನ ತಮ್ಮ ಹೇಳಿದ್ದು ನಿಜನಾ? ಆ ಗಾಡಿ ಫೋನು ಎರಡು ನೀನೇ ಕೊಟ್ಟಿದ್ದ? ನಾನೇ ಕೊಡ್ಲಿ? ನಾವಿಬ್ರು ಮದ್ವೆ ಆಗೋದು ಇಷ್ಟ ಇಲ್ದೆ ಅವನು ಬಾಯಿಗೆ ಬಂದಿದ್ ಮಾತಾಡ್ತಿದ್ದಾನೆ. ಏ, ಯಾವ ಕ್ಷಣದಲ್ಲಿ ನಿನಿಗೂ ನನಗೂ ಮದ್ವೆ ಅಂತ ಗೊತ್ತಾಯ್ತೋ ಆ ಕ್ಷಣನೇ ನನ್ನ ತಮ್ಮನ ಕಣ್ಣಲ್ಲಿ ನೀರ್ ನೋಡ್ದೆ ಕಣೋ. ಅದಕ್ಕೆ ತನ್ನ ಅಕ್ಕನ ಜೀವನ ಹಾಳಾಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವನು ನಿಜನ್ ಹೊರಗಡೆ ಹೇಳ್ದ. ಅಮ್ಮ, ಇವನು ನಮ್ಮನ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬಂಟಿನ ಕಳ್ತನದಲ್ಲಿ ಸಿಕ್ಕಾಕ್ಸದಮ್ಮ. ನನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಬಂಟಿನ ಬಿಡಿಸೋ ತರ ಆಕ್ಟಿಂಗ್ ಮಾಡಿದ್ನಮ್ಮ. ಇವನಂತ ನೀಚ ದ್ರೋಹಿಗೆ ಕೊಟ್ಟು ಮಾತಿಗೆ ಕಟ್ಟು ಬಿದ್ದು ಮದ್ವೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ನನ್ ದೇಹದಲ್ಲಿ ಪ್ರಾಣ ಇರೋವರೆಗೂ ಈ ದುಷ್ಟನ್ ಕೈಯಲ್ಲಿ ಮಾತ್ರ ತಾಳಿ ಕಟ್ಸ್ಕೊಳಲ್ಲ. ಹೌದಮ್ಮ, ನಿನ್ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಇವನು ನಮ್ಮ ಬಂಟಿನ ಸಿಗಾಕ್ಸಿದಾನೆ ಅಂತ ಗೊತ್ತಾದ್ಮೇಲೆ ಇನ್ನೂ ಇವನನ್ನ ಮದುವೆ ಮಾಡ್ಕೊಳ್ಳೋದು ಬೇಕಿಲ್ಲ. ಏಯ್, ನಿನಗೂ ನನ್ನ ಮಗಳಿಗೆ ಜನ್ಮದಲ್ಲೇ ಮದುವೆ ಆಗಲ್ಲ ಕಣೋ. ಹೋಗೋ ಆಚೆಗೆ. ಆಯ್ತು, ಹೋಗ್ತೀನಿ. ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನನ್ನ ಹತ್ರ ಇನ್ನೂ ವಿಡಿಯೋಗಳಿವೆ, ಅದನ್ನೇ ಸಾಕ್ಷಿಯಾಗಿ ಪೊಲೀಸ್ನವ್ರಿಗೆ ಕೊಡ್ತೀನಿ. ಆ ಸಾಕ್ಷಿಯಿಂದ ಇವನ್ ಮೇಲೆ ಮತ್ತೆ ಕೇಸ್ ಹಾಕ್ಸ್ತೀನಿ. ಜೈಲಲ್ಲಿ ಬೇಡ್ಕೊಂಡು ತಿನ್ನೋ ಹಾಗೆ ಮಾಡ್ತೀನಿ. ನಿಮ್ ಮಗನ ಜೈಲಿಗೆ ಕಳ್ಸೋದಕ್ಕೆ ರೆಡಿ ಆಗಿರಿ. ಅಯ್ಯೋ ಅಯ್ಯೋ, ತಮ್ಮ 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 ನಿಲ್ಲಪ್ಪ ನಿಲ್ಲಪ್ಪ. ಯಾಕಪ್ಪ ತಮ್ಮ ಈ ಆವೇಶ? ಏನ್ ಮಾಡುವಂತೀಯತ್ತೆ? ನಾನೇನೋ ಮೈಥಿಲ್ನ ಮದುವೆ ಮಾಡ್ಕೊಂಡು ಲೈಫ್ ಕೊಡೋಣ ಅಂತ ಇದ್ರೆ ಇವಳು ನೋಡಿದ್ರೆ ಕಟ್ಕೊಳ್ಳೋ ಗಂಡ ಅಂತ ಕೂಡ ನೋಡ್ದೆ ಬೇಕಾ ಬಿಟ್ಟಿ ಬೈದು ಹೊಡಿತಾಳೆ. ಬೈಯೋದ ಹೊಡಿಯೋದ? ಆ ವಿಡಿಯೋಗಳನ್ನ ತೋರಿಸಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೀನ್ ಬೇಕಾದನ್ ಮಾಡ್ಕೋ, ನಾನ್ ಮಾತ್ರ ನಿನ್ನ ಮದ್ವೆ ಮಾಡ್ಕೊಳಲ್ಲ. ಸರಿ ಸರಿ ಸರಿ, ನಿನ್ ತಮ್ಮ ಜೈಲಲ್ಲಿ ಬಾತ್ರೂಮ್ ತೊಳಿತಾನೆ ಅಂತ ಫಿಕ್ಸ್ ಆಗು. ನಾನೇಕೆ ಯೋಚನೆ ಮಾಡ್ಲಿ? ಈಗ್ಲೇ ಹೋಗಿ ಆ ಫೋನ್ ಓನರ್ನ, ಆ ಗಾಡಿ ಓನರ್ನ ಕರ್ಸಿ ನಿನ್ನ ಪ್ರೀತಿಯ ತಮ್ಮನ ಮೇಲೆ ಮತ್ತೆ ಕೇಸ್ ಹಾಕ್ಸಿ ಜೈಲಿಗೆ ಕಳಿಸ್ತಾ ಹೋದ್ರೆ ನನ್ನ ಹೆಸರು ಶಿವರಾಜನೇ ಅಲ್ಲ. ಇವ್ನ್ ಹೇಳಿದ್ದೇನೆ ಮಾಡೋ ಹಾಗೆ ಕಾಣ್ತಾನೆ. ಹೇಗಾದ್ರೂ ಮೈಥಿಲಿನ ಮದ್ವೆಗೆ ಒಪ್ಪಿಸ್ಬೇಕು. ಇಲ್ಲಿ ನೋಡಪ್ಪ ಶಿವರಾಜ್, ಒಂದ್ ನಿಮಿಷ ನಿಲ್ಲು. ಮೈಥಿಲಿ, ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ಯಾ.
ಇವಾಗ ಆ ಮಾತ್ ತಪ್ಪಿದ್ರೆ ಅವ್ನ್ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ? ನಿನ್ ತಮ್ಮನ್ನ ಜೈಲಿ ಕಳಿಸ್ತಾನೆ. ನನ್ ಮಾತ್ ಕೇಳಿ ಅವನ್ನ ಮದ್ವೆ ಮಾಡ್ಕೊ. ಏನೇ ಮಾತಾಡ್ತಿದ್ಯಾ? ತಲೆಗೆಲೆ ಕೆಟ್ಟಿದ್ಯಾ? ಗೊತ್ತಿದ್ದು ಮೈಥಿಲಿಗೆ ದ್ರೋಹ ಮಾಡ್ತೀಯಾ? ದ್ರೋಹ ಅಂದ್ರೆ ಏನ್ರಿ ಅದು? ನಾವು ಬೂದ್ಗನ್ನಡಿ ಹಿಡ್ಕೊಂಡ್ ನೋಡಿದ್ರು ಇಂಥ ಹುಡ್ಗ ನಮ್ಗೆಲ್ಲಾದ್ರೂ ಸಿಗ್ತಾನಾ?